ನಿಜವಾಗಿ ಜವಾಬ್ದಾರಿಯುತವಾಗಿ ಕರ್ನಾಟಕವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಒಂದೊಂದು ಅವಧಿನಲ್ಲಿ 3-4 ಜನ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಒಂದು ಹುನ್ನಾರದಲ್ಲಿ ಬದುಕ್ತವರು. ನಾವು ಜನತೆ ನೀಡ್ತಕ್ಕಂಥ ಮತಕ್ಕೆ ಗೌರವ ಕೊಟ್ಟು ಆಡಳಿತವನ್ನ ಸುಭದ್ರವಾಗಿ ನೀಡೋದ್ರ ಜೊತೆಗೆ ಅಭಿವೃದ್ಧಿ ಜೊತೆಯಲ್ಲಿ ಸರ್ವ ಜನರ ಜೊತೆಲಿ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥವ್ರು. ಇವತ್ತು ನಮ್ಮ ಜೊತೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ಸಹಮತ ಇರಲಿಲ್ಲ. ವೋಟ್ ಚೋರಿ ವಿಚಾರ ಪ್ರಚಾರ ಮಾಡಿದ ಮೇಲೆ ಆ ವಿಚಾರವನ್ನ ಮಮತಾ ಬ್ಯಾನರ್ಜಿ ಕೂಡ ಒಪ್ಕೊಂಡಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಸ್ಟಾಲಿನ್ ಅವರು ಒಪ್ಕೊಂಡಿದ್ದಾರೆ. ಏನು ಬಿಹಾರದಲ್ಲಿ ಇವತ್ತು ಸಾಗರೋಪಾದಿಯಲ್ಲಿ ಜನತೆ ಈ ಸತ್ಯವನ್ನು ಅರ್ಥಕೊಂಡು ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನೀಡೋ ದಿನ ಬಂದಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಮುಂದೆ ಬಿಹಾರದ ಹೆಬ್ಬಾಗಿಲಿನ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಹೊಸ ಕ್ರಾಂತಿ ಆಗ್ತದೆ ಅನ್ನೋದನ್ನ ನಾವು ಇವತ್ತು ಕಣ್ಣಾರ ಕಾಣ್ತಾ ಇದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೇಳೋದಿಷ್ಟೇ, ಪ್ರತಿ ಬೂತ್ನಲ್ಲಿ ಕನಿಷ್ಠ 2,000 ಸಹಿಯನ್ನು ನೀವು ಸಂಗ್ರಹಿಸಬೇಕು. ಅದು ಇನ್ನೊಂದು ವಾರದಲ್ಲಿ ನೀವು ಆ ಕಾರ್ಯಕ್ರಮ ಮುಗಿಸ್ಬೇಕು ಅನ್ನೋಂಥ ಒಂದು ಜವಾಬ್ದಾರಿಯ ಮಾತನ್ನ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಅದೇನು ದೊಡ್ಡ ವಿಚಾರ ಅಲ್ಲ. ನಾವು ಸುಳ್ಳಿಗಾಗಿ ಜನರ ಬೆಂಬಲ ಕೇಳ್ತಿಲ್ಲ. ಯಾವ ದುಷ್ಕೃತ್ಯವನ್ನ ಮಾಡಿ ಇವತ್ತು ಮತದಾರ ಪಟ್ಟಿಯಲ್ಲೂ ಲೋಪ, ಚುನಾವಣೆಯಲ್ಲೂ ಲೋಪ, ಚುನಾವಣಾ ಮತ ಎಣಿಕೆಯಲ್ಲೂ ಲೋಪ ಅನ್ನತಕ್ಕಂಥ ಹಲವಾರು ವಿಚಾರಗಳನ್ನ ಇವತ್ತು ರಾಷ್ಟ್ರ ನೋಡ್ತಾ ಇದೆ. ಇದನ್ನ ಮೆಟ್ಟಿ ನಿಲ್ಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುವಂತ ದಿನ ದೂರ ಇಲ್ಲ ಅನ್ನೋದನ್ನ ನಾವೆಲ್ಲ ಅರ್ಕೊಂಡು, ನಾವು ಬ್ರಿಟಿಷರ್ನೇ ಭಾರತದಿಂದ ಓಡಿಸ್ತಂತ ಆ ಕುಟುಂಬದ ಜನ ನಾವು. ಇವರು ಯಾರೋ ಒಡ್ಡು ಬೆದರಿಕೆಗೆ ಎದುರಿ ನಾವು ಈ ದೇಶನ ಬಿಟ್ಕೊಡ್ತಕ್ಕಂಥ ಜಯಮಾನ ಕಾಂಗ್ರೆಸ್ಸಿಗರದಲ್ಲ. ಕಾಂಗ್ರೆಸ್ಸಿಗರಿಂದ ಇಡೀ ರಾಷ್ಟ್ರಾದ್ಯಂತ ಎದ್ದಿದ್ದಾರೆ. ಅದರ ನೇತೃತ್ವವನ್ನು ನಮ್ಮ ನಾಯಕ ರಾಹುಲ್ ಗಾಂಧಿ ಇವತ್ತು ರಾಷ್ಟ್ರಾದ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿ ಪ್ರತಿಯೊಂದು ಪ್ರದೇಶದಲ್ಲಿ ತನ್ನ ಜವಾಬ್ದಾರಿಯ ಹೆಜ್ಜೆ ನೀಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ನಿಮ್ಮೆಲ್ಲರನ್ನ ಇವತ್ತು ಪಕ್ಷದ ಆದೇಶ ಮತ್ತು ಕೇಂದ್ರದಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಏನು ನಮಗೆ ಆದೇಶವನ್ನು ನೀಡಿತು, ಈ ಮತ ಚೋರಿ ವಿಚಾರವಾಗಿ ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಬೇಕು, ಸಹಿಯನ್ನು ಸಂಗ್ರಹಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 1-2 ಪಟ್ಟಿಯನ್ನ ನೀವು ಇಟ್ಕೊಂಡು ನಮ್ಮ ಕಾರ್ಯಕರ್ತರು 2-3 ತಂಡ ಮಾಡಿಕೊಂಡು ಇಲ್ಲಿ ವ್ಯಾಪಾರಸ್ಥರು, ಸಾರ್ವಜನಿಕರು ಎಲ್ಲರ ಹತ್ರ ಸಹಿಯನ್ನ ಪಡಿಬೇಕು. ನಾನು ಒಂದು ಪಟ್ಟಿ ಇಟ್ಕೊಂಡು ನಾನು ಕೆಲವರು ಹತ್ರ ನನ್ನಿಂದಲೇ ಎಲ್ಲರೂ ಬರೋದಕ್ಕೆ ಹೋಗಬೇಡಿ. ಇದು ಜವಾಬ್ದಾರಿಯಿಂದ ಕಾಂಗ್ರೆಸ್ಗಳು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಇದನ್ನೇ ಮುಂದುವರಿಸಿ ಇನ್ನೊಂದು ವಾರದೊಳಗೆ ಪೂರ್ಣ ಪ್ರಮಾಣದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲಿ ಒಂದೊಂದು ಪಂಚಾಯತಿಯಲ್ಲಿ ಕನಿಷ್ಠ 2,000 ಸಹಿಯನ್ನು ಸಂಗ್ರಹಿಸಬೇಕು ಅನ್ನೋಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ಪಟ್ಟಣದಲ್ಲೂ ಕನಿಷ್ಠ ಒಂದು 20,000 ಸಹಿಯನ್ನು ನೀವು ಸಂಗ್ರಹಿಸಬೇಕು ಅನ್ನೋಂತ ಮನವಿಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುರ್ತಾಗಿ ಕರೆದಾಗ ಬಂದಂತ ನನ್ನ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಅತ್ಯಂತ ಆಭಾರಿಯಾಗಿ, ನಿಮ್ಮ ಮುಂದಿನ ಜವಾಬ್ದಾರಿ ಇನ್ನು ಮುಂದೆ ನಾವು ಸಕಾಲದಲ್ಲಿ ಎಲ್ಲ